ಇವತ್ತಿನ ಸ್ವಾಮಿಗಳೇ ಕೇಳಿ, 19ರ ಪ್ರಾಯದ ಬಂಥನಾಳದ ಶಿವಯೋಗಿ ಹತ್ರ ಹೋಗಿ, ಬುದ್ಧಿ, ಅಖಂಡ ವಿಜಾಪುರ ಜಿಲ್ಲೆಯಲ್ಲಿ, ಇವತ್ತಿನ ಬಾಗಲಕೋಟೆ ಮತ್ತು ಬಿಜಾಪುರ ಜಿಲ್ಲೆಯಲ್ಲಿ, ಉತ್ತರ ಕರ್ನಾಟಕದಲ್ಲಿ ಇರೋದು ಒಂದೇ ಒಂದು ವಿಜಯ ಕಾಲೇಜು. ಬುದ್ಧಿ, ಇದು ಒಂದು ಕ್ಲೋಸ್ ಆಗಿ ಹೋಗ್ಬಿಟ್ರ ನಮ್ಮ ಮಕ್ಕಳು ಎಲ್ಲಿ ಸಾಲಿ ಕಲಿಬೇಕು? ಶರಣರ ಏನ್ ಮಾಡ್ಬೇಕು ಹೇಳ್ರಿ ಅಂದ್ರವ್. ಇಲ್ಲ, ನೀವು ಅದಕ್ಕೆ ಬೇಕಾಗಿರ್ತಕ್ಕಂಥ 1,00,000 ರೂಪಾಯಿ ಸ್ಟೆಬಿಲಿಟಿ ಫಂಡ್ ಅನ್ನ ಕೂಡಿಸ್ಕೊಡ್ಬೇಕು, ಆ ತಾಕತ್ತು ನಿಮ್ಮ ಜೋಳಿಗೆಗದಂತ ಹೇಳಿ ವಾರದ ಮಲ್ಲಪ್ಪನವ್ರು ಹೇಳಿದ್ರು, ಹರ್ಡೇಕರ್ ಮಂಜಪ್ಪನವ್ರು ಹೇಳಿದ್ರು, ಪಗು ಹಳಕಟ್ಟಿ ಅವ್ರು ಹೇಳಿದ್ರು. ಯುವಕ ಸ್ವಾಮಿ ಬಂದು ಇವತ್ತಿನ ಸಿದ್ದೇಶ್ವರ ದೇವಾಲಯ ಅದಲ್ಲ, ಅಲ್ಲಿ ಪ್ರವಚನವನ್ನ ಆರಂಭ ಮಾಡಿದ್ರು. ಬಸವ ಪುರಾಣವನ್ನ 3 ತಿಂಗಳ ಬಸವ ಪುರಾಣ. ಒಂದ್ ದಿವಸ ಹೆಣ್ಮಕ್ಳಿಗೆ ಪ್ರವಚನಕ್ಕೆ ಬಂದಿರತಕ್ಕಂಥ ತಾಯಂದಿರಿಗೆ ಕೇಳ್ಕೊಂಡ್ರು, ವಿಜಯ ಕಾಲೇಜ್ ಕ್ಲೋಸ್ ಆಗ್ತದೇವಾ, ಈ ನಿಮ್ ಮಗ ಸ್ವಾಮಿ, ಸಮಾಜದ ಮಗ ಸ್ವಾಮಿ, ಈ ಮಗ ನಿಮ್ಮ ಎದುರಿಗೆ ಜಂಗಮದ ಜೋಳಿಗೆಯನ್ನು ಒಡ್ಡುತ್ತಾನೆ, ಇದರೊಳಗೆ ನೀವು ಹಾಕುವಂತ ದ್ರವ್ಯ ಅದು ಹಣ ಆಗಿರ್ಬಹುದು, ಅದು ಬಂಗಾರ ಆಗಿರ್ಬಹುದು ಅಂತ ಬಾಯಿ ತಪ್ಪಿ ಅಂದುಬಿಟ್ರು. ಅದನ್ನ ಹಾಕಿದ್ರಿ ಅಂದ್ರ ಅದ್ರೊಳಗೆ ಬಂದಿರತಕ್ಕಂಥ ದ್ರವ್ಯಕ್ಕ ಬಂಥನಾಳ ಮಠದ ಹಣವನ್ನು ಕೂಡ ಹಾಕಿ ಸ್ಟೆಬಿಲಿಟಿ ಫಂಡ್ ಕಟ್ತೀವಿ, ವಿಜಯ ಕಾಲೇಜ್ ಮತ್ತೆ ಆರಂಭ ಆಗ್ತದೆ ಅಂತ ಹೇಳಿ ಪುಣ್ಯಾತ್ಮ ಜೋಳಿಗೆಯನ್ನು ಒಡ್ಡಿದ್ರೆ ಆತನ ಜೋಳಿಗೆಯಲ್ಲಿ ಅವತ್ತು ಬಿದ್ದಿರ್ತಕ್ಕಂಥ ಬಂಗಾರ 6 ಕೆಜಿ ಬಂಗಾರ. 6 ಕೆಜಿ ಬಂಗಾರ. ತಾಯಂದ್ರ ಕೊರಳಲ್ಲಿ ಹಾಕೊಂಡು ಬಂದಿರತಕ್ಕಂಥ ಗುಂಡಿನ ಟಿಕ್ಕೆ ಹಾಕಿದ್ರು, ಕೈಯಾಗ ಹಾಕೊಂಡು ಬಂದಿರತಕ್ಕಂಥ ಬಿಲ್ವಾರ್ ಹಾಕಿದ್ರು. ಬಂಥನಾಳಪ್ಪನ ಕಣ್ಣಲ್ಲಿ ನೀರು ಬಂದದಂದ್ರೆ ನಮಗೆ ಹಾಕ್ಬೇಕು ಈ ಶೃಂಗಾರ ಅಂದ್ರು. ಹಾಗೆ ಪುಣ್ಯಾತ್ಮರೇ, ಈ ವ್ಯಸನಗಳಿಂದ ಸಮಾಜವನ್ನ ಮುಕ್ತಿ ಮಾಡಲಿಕ್ಕೆ ಹೆಂಡದ ಮಾರಯ್ಯ ಅವತ್ತು ಬಸವಾದಿ ಪ್ರಮತರ ಸಂಪರ್ಕಕ್ಕೆ ಬಂದು ಆ ಹೆಂಡದ ಇಂದ ಆಗ್ತಾ ಇರತಕ್ಕಂಥ ಅನಾಹುತಗಳನ್ನ ತನ್ನ ವಚನದ ಮೂಲಕ ಸಮಾಜಕ್ಕೆ ಕೊಟ್ಟ. ಇತ್ತೀಚೆಗೆ ನಮ್ಮಲ್ಲಿ ವ್ಯಸನ ಮುಕ್ತ ಸಮಾಜಕ್ಕಾಗಿ ಅಹೋರಾತ್ರಿ ಹೋರಾಟ ಮಾಡಿರ್ತಕ್ಕಂಥವರು ಯಾರು ಅಂತ ಹೇಳಿದ್ರೆ, ಇಳಕಲ್ ಚಿತ್ತರಿಗಿ ವಿಜಯ ಮಹಾಂತೇಶ್ವರ ಮಠದ ವಿಜಯ ಮಹಾಂತ ಶಿವಯೋಗಿಗಳು. ಆದ್ರೆ ಅದಕ್ಕೂ ಪೂರ್ವದಲ್ಲಿ ಅಖಂಡ ವಿಜಾಪುರ ಜಿಲ್ಲೆ ಇರುವಾಗ, ಸ್ವಾತಂತ್ರ್ಯದ ಗಾಳಿ ನಮಗಿನ್ನು ಬಡಿಯದೇ ಇರುವಾಗ, 47ಕ್ಕೂ ಮುಂಚೆ ಈ ರೀತಿಯ ವ್ಯಸನ ಮುಕ್ತ ಸಮಾಜ ಚಟಗಳ ಭಿಕ್ಷಾಟನೆ ಕಾರ್ಯಕ್ರಮವನ್ನ ಪ್ರಪ್ರಥಮ ಬಾರಿಗೆ ಆರಂಭ ಮಾಡಿರ್ತಕ್ಕಂಥವರು ಯಾರು ಅಂತ ಹೇಳಿದ್ರ ಪಗು ಹಳಕಟ್ಟಿಯವರು ಮತ್ತು ಹರ್ಡೇಕರ್ ಮಂಜಪ್ಪನವರು. ಯಾರ ನೇತೃತ್ವದಲ್ಲಿ ಅಂತ ಹೇಳಿದ್ರ ಬಂಥನಾಳದ ಸಂಗನಬಸವ ಶಿವಯೋಗಿಗಳ ನೇತೃತ್ವದಲ್ಲಿ ಆಲಮಟ್ಟಿಯಿಂದ ಆರಂಭ ಮಾಡಿ ವಿಜಾಪುರ ಜಿಲ್ಲೆಯ 180 ಹಳ್ಳಿಗಳಲ್ಲಿ ಹೋಗಿ ಚಟಗಳನ್ನ ಭಿಕ್ಷಾ ಬೇಡ್ಕೊಂಡು ಬಂದ್ರು. ವ್ಯಸನ ಮುಕ್ತ ಸಮಾಜದ ಪರಿಕಲ್ಪನೆಯನ್ನು ಕೊಟ್ಟರು. ಅದನ್ನ ಮಹಾಂತ ಜೋಳಿಗೆ ಮೂಲಕ ಆ ಕಾರ್ಯಕ್ರಮ ಮುಂದುವರಿಯಿತು. ತಾವೆಲ್ಲ ಶರಣರು ಇಲ್ಲೆಲ್ಲ ಸೇರಿದ್ದೀರಿ. ತಾವೆಲ್ಲ ಮನಸ್ಸು ಮಾಡಿದ್ರೆ ಒಂದು ದಿವಸ ಈ ಕೀರ್ತಿನಗರದಲ್ಲಿ ಮನೆ ಮನೆಗೆ ಹೋಗಿ ವ್ಯಸನಗಳ ಭಿಕ್ಷೆಯನ್ನ ಬೇಡಿಕೊಳ್ಳಿಕ್ಕೆ ನಮ್ಮ ಜೋಳಿಗೆಯಲ್ಲಿ ಹಾಕೊಂಡು ಬಂದು ಆ ವ್ಯಸನಗಳನ್ನ ಅಗ್ನಿಗೆ ಆಹುತಿ ಕೊಟ್ಟು ಯಾರು ಭಿಕ್ಷಾ ನೀಡಿರ್ತಾರೆ ಅವರು ವ್ಯಸನದಿಂದ ಮುಕ್ತರಾಗಿ. ನಿಮ್ಮ ಮನಸ್ಸು ಹೇಳಲಿಕ್ಕತ್ತದ, ನೀನ್ ಜೋಳಿಗೆ ಹಿಡ್ಕೊಂಡು ಬಂದ್ರೆ ಎಲ್ಲರೂ ಹಾಕ್ತಾರ, ಬಿಡೋರು ಯಾರು? ಬಹಳ ಬ್ಯಾಡ್ ನಮಗ. 100ರೊಳಗೆ ಒಬ್ಬ ಬಿಡ್ಲಿ, 100ರೊಳಗೆ ಒಬ್ಬ ಬಿಡ್ಲಿ. ನಾನೊಬ್ಬ ಒಳ್ಳೆಯವನಾದರೆ ಜಗತ್ತಿಗೊಬ್ಬ ನಾಲಾಯಕ ಕಡಿಮೆ ಆದ. ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ಸಾವಿರ ಜನರಲ್ಲಿ ಒಬ್ಬೊಬ್ರು ಒಳ್ಳೆಯವರಾಗ್ಲಿ ಸಾಕು. ನಾವು ಎಲ್ಲರನ್ನೂ ಯಾಕೆ ಒಳ್ಳೆಯವರು ಮಾಡಬೇಕು ಅಂತ ಪ್ರಯತ್ನ ಪಡಬೇಕು ಅಥವಾ ಮನಸ್ಸು ಮಾಡಬೇಕು? ನಾವು ಪ್ರಯತ್ನ ಮಾಡೋಣ, ಫಲ ಅವನದು.
ದೇವಾಲಯದಲ್ಲಿ ಕಟ್ಟಿರ್ತಕ್ಕಂಥ ಗಂಟೆ ದೇವರನ್ನ ಎಚ್ಚರಿಸ್ಲಿಕ್ಕಲ್ಲ, ಗಂಟೆ ದೇವರನ್ನ ಎಚ್ಚರಿಸ್ಲಿಕ್ಕಲ್ಲ. ಪೂಜೆ ಮಾಡೋ ಪದ್ಧತಿ ಅದ ನಿಮ್ಮ ಮನೆಯಲ್ಲಿ. ನೀವು ಗಂಟೆ ಹಿಂಗ್ ಬಾರಿಸ್ತೀರಿ, ಹಿಂಗ್ ಬಾರಿಸೋದಲ್ಲ, ಅದು ಹಿಂಗ್ ಬಾರಿಸೋದು. ನಿಮ್ ಕಿವಿಗೆ ಬಾರಿಸ್ಕೊಳ್ರಿ. ಆ ಗಂಟೆಯ ನಿನಾದದಿಂದ ನಿನ್ನ ಮನಸ್ಸು ಪ್ರಫುಲ್ಲ ಆಗಬೇಕು, ನೀನು ಎಚ್ಚರ ಆಗಬೇಕು. ಮೈಕಿನಲ್ಲಿ ಸಾವಿರ ಸಾವಿರ ಸಲ ಅಲ್ಲಾಹನ್ನ ಕೂಗುತ್ತಾ ಇರ್ತಕ್ಕಂಥ ಧ್ವನಿ ಇಡೀ ವಿಶ್ವವನ್ನ ವ್ಯಾಪಿಸಿಕೊಂಡ್ರೂ ಕೂಡ ಇನ್ನೂ ಭಯೋತ್ಪಾದನೆ ನಮ್ಮ ಮಧ್ಯದಲ್ಲಿ ಜೀವಂತವಾಗಿ ಉಳಿತದೆ ಅಂದ್ರೆ ಯಾಕೆ ನೀವು ವ್ಯಸನ ಮುಕ್ತ ಸಮಾಜಕ್ಕಾಗಿ ಮಹಂತ ಜೋಳಿಗೆ ಆಗಲಿ, ಬಂತನಾಳಪ್ಪನ ಜೋಳಿಗೆರ ಅನ್ರಿ, ಹಳಕಟ್ಟಿಯವರ ಜೋಳಿಗೆರ ಅನ್ರಿ, ನಾವು ಯಾಕೆ ಮಾಡಬಾರ್ದು ಆ ದಿಸೆಯಲ್ಲಿ ಅನ್ನುವಂಥ ಒಂದು ವಿಚಾರವನ್ನ ಈ ವೇದಿಕೆಗೆ ಇಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಹೀಗೆ ನಮ್ಮ ಮಕ್ಕಳನ್ನ ಇವತ್ತು ಶಾಲೆಗೆ ಕಳಿಸುವಾಗ ಅವ್ರಿಗೆ ಒಳ್ಳೆಯವರ ಜೊತೆ ಕೂಡ್ರಿ ಅಂತ ಹೇಳಬೇಕು ಅಂತ ನಾನು ಆರಂಭದಲ್ಲಿ ಹೇಳಿದೆ. ಸುಮ್ಮನೆ ಒಂದು ದೃಷ್ಟಾಂತ ತಗೊಳ್ಳೋಣ. ನಮ್ಮವರಿಗೆ ಕಥೆ ಇರಲಿಲ್ಲ ಅಂದ್ರೆ ಅದು ಪ್ರವಚನನೇ ಅನಿಸೋದಿಲ್ಲ. ಬರೀ ತತ್ವಗಳನ್ನು ಹೇಳ್ತಾ ಹೋದ್ರೆ ಬರೀ ಥಿಯರಿ ಹೇಳ್ದಂಗೆ ಆಗ್ತದೆ, ಪ್ರಾಕ್ಟಿಕಲ್ ಅನ್ಸಂಗಿಲ್ಲ. ಒಂದಷ್ಟು ಪ್ರಾಯೋಗಿಕತೆ ಕಡೆಗೆ. ಒಂದು ಗಿಡದೊಳಗೆ ಕೋಗಿಲ ಕುಂತಿತ್ತು, ಇನ್ನೊಂದು ಗಿಡದ ಒಳಗೆ ಕಾಗೆ ಕುಂತಿತ್ತು. ಕೋಗಿಲ ಮಾವಿನ ಮರದಲ್ಲಿ ಕೂತ್ಕೊಂಡು ಆ ಮಾವಿನ ಮಕರಂದವನ್ನು ಹೀರ್ತಿತ್ತು. ಸುಮ್ಮನೆ ನೀವು ಮನೆಯೊಳಗ ಒಂದಷ್ಟು ಗಿಡಬಳ್ಳಿಗಳನ್ನು ಹಚ್ಚ್ರಿ, ಅವುಗಳ ಮೊಗ್ಗುಗಳನ್ನು ತಿಂದು ನೋಡ್ರಿ, ನೀವು ಎಷ್ಟು ಮಜಾ ಇರ್ತದೆ. ನಾನು ಆಗ್ಲೇ ಹೇಳ್ತಾ ಇದ್ದೆ ನಿಮಗೆ, 1-2 ಎಕರೆದೊಳಗೆ ನೀವು ಸ್ವಂತ ಬೇಸಾಯ ಮಾಡ್ರಿ. ನೆಡ್ಯಾಕ್ ಬರಂಗಿಲ್ಲ ಖರೆ, ಕಾರ್ ತಗೊಂಡೋಗಿ ಹೊಲದ ದಂಡ್ಯಾಗ ಇಳಿದು ಬಡಗಿ ಹಿಡ್ಕೊಂಡು ಹೊಲದಾಗಾರ ಹೋರಿ. ಅದಕ್ಕೆ ಒಟ್ಟೆ ಕೆಮಿಕಲ್ ಹಾಕಬೇಡ್ರಿ. ನಾನು ಹಂಗೆ ಮಾಡ್ತೀನಿ. 2 ಎಕರೆ ನನ್ನ ಸ್ವಂತ ಹೊಲದೊಳಗೆ, 12 ಎಕರೆ ಹೊಲ ಆದ ನನಗೆ, 10 ಎಕರೆ ಅವ್ರಿಗೆ ಕೊಟ್ಟಿನಿ. ನನಗೆ ಮಾಡೋಕ್ಕಾಗೋದಿಲ್ಲ, ಹಿಂಗೆಲ್ಲ ಓಡಾಡ್ತೀನಿ. 2 ಎಕರೆ ಸ್ವಂತ ಇಟ್ಕೊಂಡೀನಿ. ಆ ಹೊಲದೊಳಗೆ 90% ಕಳೆ ಕಿತ್ತೋದು ಇಬ್ಬರು ಹಂಚ್ಕೊಂಡೀವಿ. 45% ನಮ್ಮ ಧರ್ಮಪತ್ನಿ ಮತ್ತು ನಾನು. ಅವಳು ಇದೇ ಊರಿನ ಒಬ್ಬ ಬ್ಯಾಂಕ್ ಮ್ಯಾನೇಜರ್ನ ಮಗಳು. ಹೊಲಕ್ಕೆ ಕರ್ಕೊಂಡು ಹೋದಾಗ ಜ್ವಾಳದ ಗಿಡಕ್ಕ ಕುಸುಬಿ ಗಿಡಕ್ಕ ವ್ಯತ್ಯಾಸ ಗೊತ್ತಿರಲಿಲ್ಲ ಆಕೆಗೆ. ಇವತ್ತು ಎಲ್ಲವನ್ನು ಕಲ್ಕೊಂಡಿದ್ದಾಳೆ. ಇಂಥವ್ರ ಸಂಘಕ್ಕೆ ಬಂದು ಇವತ್ತೆಲ್ಲವನ್ನು ಕೂಡ ಕಲ್ಕೊಂಡಿದ್ದಾಳೆ. 90% ಕಳೆ ಕೀಳು ಕೆಲಸ ನಮ್ದೇ, ನಾವೇ ಮಾಡ್ಬೇಕು. ಅದು ನಮ್ಮ ಡ್ಯೂಟಿ. ಅದು 1-2 ಲೀವ್ಗಳು ಕೂಡ ಅದಕ್ಕೆ ಖರ್ಚಾಕ್ಕಾವ, ಆಗ್ಲಿ, ಏನು ತಪ್ಪಿಲ್ಲ. ಆಮೇಲೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಗೊಬ್ಬರವನ್ನ ಮನೆಯಲ್ಲೇ ತಯಾರು ಮಾಡೋದು. ಒಂದ್ಸಲ ಮುದ್ದೆ ಬಾಳಕ್ ಬಂದ್ರೆ ದಯವಿಟ್ಟು ನನ್ನ ಮನೆಗೆ ಬನ್ನಿ. 40-60 ಸೈಟ್ನೊಳಗೆ 30-40ಗೂ ಕಡಿಮೆ ಕಟ್ಕೊಂಡೀನಿ. ಮುಂದೆ ಜಾಸ್ತಿ ಜಾಗ ಕಂಪೌಂಡ್ ಕಟ್ಕೊಂಡು ಅದ್ರೊಳಗೆ 1-2 ಗೋಮಾತೆಯರು ಅದಾರ. ಅಲ್ಲೊಂದು ಎರೆ ತೊಟ್ಟಿ ಇದೆ, ಒಂದು ಎರೆ ಜಲ ಇದೆ. ಅಲ್ಲಿ ಗೊಬ್ಬರ ತಯಾರಾಗ್ತದೆ. ಅದನ್ನ 8,000 ರೂಪಾಯಿ ಕೊಟ್ಟು ಗೊಬ್ಬರ ಕೊಂಡ್ಕೊಳ್ಳಂಗಿಲ್ಲ ನಾನು. 800 ರೂಪಾಯಿ ಕೊಟ್ಟು ಒಂದು ಟಮ್ಟಮೆಗೆ ಹಾಕೊಂಡು ಹೊಲಕ್ಕೆ ಒಯ್ತೀನಿ. ಅದನ್ನೇ ಬಿತ್ತೋದು, ಆ ಎರೆಗೊಬ್ಬರನೇ ಬಿತ್ತೋದು. ಬಿತ್ತಾಗ ಅವ ಅಂತಿರ್ತಾನ, ಇದೆಲ್ಲ ಆಗುವುದಲ್ಲ ಹೋಗುವುದಲ್ಲ ಮುತ್ಯ. ಆಗ್ಲಿ ಹೋಗ್ಲಿಪ್ಪ, ಬೆಳೆದದ್ದು ನಿನಗಲ್ಲ ನನಗೈತಿ, ಏಟರ ಬೆಳಿಲಿ ಅಂದ್ ಬಿತ್ತಿಸ್ತೇನೆ. ಹೋದ ವರ್ಷ ಇದೆಲ್ಲ ಆಗುವುದಲ್ಲ ಹೋಗುವುದಿಲ್ಲ ಅಂತ 5 ಎಕರೆದೊಳಗೆ ಅವ DAP ಹಾಕಿದ, NPK ಓಸು ಹಾಕಿದವ. ನಾ ಏನೂ ಹಾಕ್ಲಿಲ್ಲ. ಅವಂದು 4 ಎಕರೆ ಮ್ಯಾಗ ಗುಂಟೆ ನಂದೇ ಹೊಲ ಅವಂಗ ಹಾಕಿನಿ. 5 ಎಕರೆ ಹೊಲ ಎತ್ತರ ಬೆಳೀತು. ಸುರ್ಪಾನ ನೆಟೆ ಹೋಗಿಬಿಡ್ತು, ಏನೂ ಆಗ್ಲಿಲ್ಲ. ನಂದು 2 ಎಕರೆ ಹೊಲದೊಳಗ 8 ಚೀಲ ಕಡ್ಲಿ, 2 ಚೀಲ ಜ್ವಾಳ, 2 ಚೀಲ ಗೋಧಿ, ಮತ್ತ ಒಂದಷ್ಟು ಅಗಸಿ, ಒಂದಷ್ಟು ಎಳ್ಳ, ಇವೆಲ್ಲ ನನಗೇನ್ ಬೇಕಲ್ಲ, ನನಗಾಗಿ ಬಿತ್ತಿದ್ದೆ. ಅದನ್ನ ಮಾರಾಟ ಮಾಡಕ್ ಬಿತ್ತಿದ್ದಿಲ್ಲ. ವಿದೌಟ್ ಕೆಮಿಕಲ್. ಹುಳ ಹೆಂಗ ಓಡಿಸಿದೆ ಅಂತ ಕೇಳ್ಬೋದು ನೀವು. ಅಡ್ತಿಗೆ ಹೋದೆ, ನಿಮ್ಮಲ್ಲಿ ಕೆಟ್ಟು ಸಜ್ಜದವನ್ನ ಕೊಡ್ರಿ ಅಂದೆ ನಾನು.
ಹೆಂಗ್ ಕೆಜಿ ಕೊಡ್ತೀರಿ ಕೊಡ್ರಿ ಅಂದೆ ನಾವು. ಏ ಮಾರಾಯ ಬಿದ್ದಾವ್ ಒಯ್ ಅಂದ್ರು. ಒಂದು 5-6 ಕೆಜಿ ಸಜ್ಜಿ ತಗೊಂಡು ಒಂದಷ್ಟು ಕಪ್ಗಳನ್ನು ಬೋಲ್ಗಳನ್ನು ತಗೊಂಡು ಹೊಲ ತುಂಬ ಸಜ್ಜಿ ತುಂಬಿಟ್ಬಿಟ್ಟೆ. ಹಕ್ಕಿಗಳು ಹೊಲಕ್ಕೆ ಬಂದು. ಹಕ್ಕಿಗಳ ನೇಚರ್ ಏನಂದ್ರ ಅವು ವೆಜಿಟೇರಿಯನ್ ಅಲ್ಲ, ಅವು ನಾನ್ ವೆಜಿಟೇರಿಯನ್. ನಾವು ವೆಜಿಟೇರಿಯನ್, ಉಲ್ಟಾ ಆಗ್ಯದ. ನಾವು ನಾನ್ ವೆಜಿಟೇರಿಯನ್ ಆಗಿವಿ, ಅವು ವೆಜಿಟೇರಿಯನ್ ಆಲಕತ್ತಾವ. ಸಜ್ಜಿ ತುಂಬಿಟ್ಟೆ, ಸಜ್ಜಿ ತಿನ್ನಾಕ ಬಂದು ಕಡ್ಲಿ ಹೊಡೆದನ್ ಕೀಡಿ ತಿಂದು ಅವು. ಸಜ್ಜಿ ಅಲ್ಲೇ ಉಳಿದು ಏನು ಮಾಡ್ಲಿಲ್ಲ ಅವು. ಅಲ್ಲಲ್ಲಿ ನೀರು ತುಂಬಿಟ್ಟೆ, ನೀರು ಕುಡ್ದು ಆರಾಮಿದ್ದು ಹಿಕ್ಕಿ ಹಾಕಿದವು. ನೋಡ್ರಿ, 1 ಗ್ರಾಮ್ ಹಕ್ಕಿಯ ಹಿಕ್ಕಿ, ಕನೇರಿ ಮಠದ ಅಪ್ಪ ಅವ್ರು ಹೇಳ್ತಾರೆ, 1 ಗ್ರಾಮ್ ಹಕ್ಕಿ ಹಿಕ್ಕಿ 50 ಕೆಜಿ DAP ಸಮ. ಈ ವರ್ಷ ಮಳಿನೇ ಆಗಿಲ್ಲ, ಗೊತ್ತದಲ್ಲ. ನನ್ನ ಹೊಲಕ್ಕೆ ಯಾವಾಗಾರ ನೀವು ತಾಳಿಕೋಟಿಗೆ ಹೋಗ್ತಿದ್ರಿ ಅಂದ್ರೆ ಕೊಣ್ಣೂರು ಬಸ್ ಸ್ಟ್ಯಾಂಡ್ ದಾಟಿದ ಮೇಲೆ ಅಲ್ಲೊಂದು ದಾಬಾ ಬರ್ತೈತಿ. ಇಂಥದನ್ನ ಅಡ್ರೆಸ್ ಹೇಳ್ಬೇಕು ನಾವು. ಅದ್ರ ಹಿಂದೆ ನನ್ನ ಹೊಲ ಅದ. ಎಲ್ಲರ ಹೊಲದಾಗ ತೊಗರಿ ಅಳಾಕತ್ಯಾವು. ನನ್ನ ಹೊಲದಾಗ ಸುರ್ಪನ್ ಭಾಳ ಚಂದ ಎದ್ದು ನಿಂತದ. ಯಾಕಂದ್ರೆ ಅದಕ್ಕೆ ಕೆಳಗೆ ಬೆಂಕಿ ಹಾಕಿಲ್ಲ, ನಾವು ಕೆಮಿಕಲ್ ಹಾಕಿಲ್ಲ, ಸಾವಯವ ಗೊಬ್ಬರ ಅದು. ಭಾಳ ದಿವಸ ನೀರು ಹಾಕ್ಲಿಕ್ಕೂ ತಾಳ್ತದ, ಹಂಗ ಬೆಳಿಬೇಕು. ಒಂದು ಗಿಡದೊಳಗ ಕಾಗಿ ಕುಂತಿತ್ತು, ಬೇವಿನ ಗಿಡದೊಳಗ. ಮಾವಿನ ಮರದೊಳಗೆ ಕೋಗಿಲ ತನ್ನ ಮರಿ ಸಮೇತ ಕುಂತಿತ್ತು. ಆ ಕೋಗಿಲ ಮರಿ ಅಂತೂ ಆ ಕಾಗವನ ಬಲ್ಲಿ ಹೋಲೇನ್ ಮಮ್ಮಿ ಅಂತ ಕೇಳ್ತು. ಕೋಗಿಲ ಮರಿ ಅವ್ರವ್ವ ಕೇಳ್ತು, ಮಮ್ಮಿ ಕೆನಾಯ್ ಅಂತ ಕೇಳ್ತು. ಅವಾಗ ಕೋಗಿಲ ಹೇಳ್ತು, ಬೇಡ, ಹೋಗ್ಬೇಡ, ನಾವು ಆರಾಮದೀವಿ ಇಲ್ಲಿ. ನಮ್ಮದು ಮಾವಿನ ಎಲೆ ದೊಡ್ಡ ದೊಡ್ಡ ಅದಾವ, ಇದೀಗ ಹೂ ಬಿಡ್ಲಿಕ್ಕತ್ತದ. ಈ ಮಕರಂದದ ವಾಸನೆ ಎಲ್ಲಿ ಇಲ್ಲಿ ಇರೋಣ, ಬೇಡ, ನೋಡಲ್ಲಿ ಜೇನು ದುಂಬಿ ಬರ್ಲಿಕ್ಕತ್ತಾವ, ಆರಾಮದ ಇಲ್ಲಿ ಇರೋಣ ಅಂತ. ಮಮ್ಮಿ ನಿನ್ ಜೊತೆ ಬೇಜಾರಾಗಿದೆ, ನಾನೊಂದು ಸ್ವಲ್ಪ ಫ್ರೆಂಡ್ಶಿಪ್ ಮಾಡ್ತೀನಿ ಅಂತ ಹಿಂಗಂತಿರ್ತಾವ ನಮ್ಮ ಕೋಗಿಲ ಮರಿ, ನಮ್ಮ ಗಿಳಿ ಮರಿಗಳು ಹಿಂಗಂತಿರ್ತಾವ. ನಾನು ಹೋಗ್ತೀನಿ ಅಂತದು. ಎಷ್ಟಂತ ಹೇಳ್ಯಾಳವ್ವ? 1 ಸಲ ಹೇಳ್ಯಾಳ, 2 ಸಲ ಹೇಳ್ಯಾಳ. ಆಯ್ತಂದ್ಲು. ಬುರ್ರಂತ ಹಾರಿ ಹೋತು. ಕಾಗಿ ಪಕ್ಕದಾಗ ಕುಂತ್ಕೊಂತು. ಆ ಬೇವಿನ ಗಿಡದ ಕೆಳಗೆ ರೈತ ಹೊಲದಾಗ ದುಡಿದು ಬಂದು ದುಡಿದು ದಣಿಬೇಕು. ನಾವು ಸುಮ್ಮನೆ ಟಿವಿ ನೋಡಿ ದಣ್ಯಾಕತ್ತೀವಿ. ಹೋಗ್ಲಿ, ಟಿವ್ಯಾಗ ನಮಗೆ ಬೇಕಾದರ ನೋಡಿ ದಣ್ಯಾಕತ್ತೀವೇನ? ಅದು ಏನ್ ಹೇಳ್ತದ ಅದೇ ಗೊತ್ತಿಲ್ಲ. ಒಂದ್ಸಲ ನ್ಯೂಸ್ ನೋಡ್ರಿ, ನೀವು ಹೇಳಿದ್ದ ಹೊಳ್ಳೊಳ್ಳೆ ಹೇಳ್ತಿರ್ತಾರ, ಆದ್ರೆ ಇನ್ನ ನಮಗೆ ಅದನ್ನ ಕೇಳ್ತಿರ್ತೀವಿ. ಹೇಳಿದ್ದೆ ಹೊಳ್ಳೊಳ್ಳೆ ಹೇಳೋದು, ಬ್ಯಾರೆ ತೋರಿಸಿದ್ದೆ ಹೊಳ್ಳೊಳ್ಳೆ ತೋರಿಸೋದು, ಆದ್ರೂ ಚಂತೆನ ಅದನ್ನೇ ನೋಡೋದು ನಾವು. ಅರೆ ಕರೆಂಟ್ ಬಿಲ್ ಅಂತ ಇರ್ಲಿ, ನಿಮ್ ಕಣ್ಣನ ಎನರ್ಜಿ ಹೋಗ್ತದಲ್ಲ, ಹಾಳಾಗ್ತದಲ್ಲ. ಅದಕ್ಕ ಅವ ದಣದು ಬಂದು ಮಲ್ಕೊಂಡಿದ್ದ. ಮ್ಯಾಲೆ ಗಿಡದಾಗ ಕುಂತಿರ್ತಕ್ಕಂಥ ಕೋಗಿಲ ಹಾಡ್ತಿತ್ತು, ಕಾಗಿ ನೋಡ್ತಿತ್ತು. ಅದ್ರ ಕಾಗಿ ಚಟ ಕೊಡಂಗಿಲ್ಲ. ಒಂದಷ್ಟು ಬೇವಿನ ಹಣ್ಣು ತಿಂದಿತ್ತ, ಹೊಟ್ಟೆ ತುಂಬಿತ್ತ, ಟಪಕ್ಕನ ವಿಕೋ ಟರ್ಮರಿಕ್ ಬಿಡ್ತು ಕೆಳಗೆ. ಅದು ನೇರವಾಗಿ ರೈತನ ಮೂಗಿನ ಮೇಲೆ ಬಿತ್ತು. ರೈತಗೆ ವಾಸನೆ ಬಂತು. ತಿಕ್ಕೊಂಡು ಹಿಂಗ್ ಮ್ಯಾಗ ನೋಡ್ದ, ಕಾಗಿ ಹಾರಿ ಹೋಗಿತ್ತು, ಕೋಗಿಲು ಒಂದ ಕೂತಿತ್ತು. ಅವ್ರವು ಹೇಳ್ತು, ಅದು ಹೊಲಸು ಮಾಡೈತಿ, ನಿನ್ನ ಮ್ಯಾಲ ಅಪವಾದ ಬರ್ತದ ಬಾ. ಏನ್ ಮಮ್ಮಿ, ಅದು ಮಾಡಿದ್ದು ಹೊಲಸ, ಅದ್ರ ಕಡೆ ನನಗೇನು, ನಾ ಏನೂ ಮಾಡಿಲ್ಲ, ನಾ ಸುಮ್ ಕೊಡ್ತೀನಿ, ನಾ ಹಾಡ್ತೀನಿ ಅಂತದು. ಈ ರೈತ ಹಿಂಗ್ ಮ್ಯಾಗ ನೋಡ್ದ, ಅಲಾ ಕೋಗಿಲ ಅಂದ, ಚಂದಗ ಹಾಡ ಹಾಡ್ತಿ ಅಂತ ನಿನ್ನ ಹಾಡು ಕೇಳ್ಕೊಂತ ಮಲ್ಕೊಂಡಿದ್ದ್ಯಾ, ನೀ ಹಿಂಗ ಹೊಲಸು ಮಾಡ್ದೆ ಅಂತ ಹೇಳಿ ಪಕ್ಕದಾಗ ಕವಣಿ ಇಟ್ಕೊಂಡಿದ್ದ. ಕವಣಿ ಅಂದ್ರೆ ಗೊತ್ತಾಗ್ತದಲ್ಲ, ಕವಣಿ ಇಟ್ಕೊಂಡಿದ್ದ. ಅದಕ್ಕೊಂದು ಕಲ್ಲು ಜೋಡಿಸಿ ಬರ್ರಂತ ಹೊಡೆದ. ನೇರವಾಗಿ ಹೋಗಿ ಅದ್ರ ಪಕ್ಕಕ್ಕೆ ಬಿತ್ತು. ಪಕ್ಕ ಪಟ 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 ಬಡ್ಕೋತ್ ಕೆಳಗೆ ಬಿತ್ತು. ಅಣ್ಣ ನನಗ್ಯಾಕೆ ಹೊಡೆದಿ ಅಂತ ಕೇಳಿ, ಮತ್ ನೋಡಿ ಹೆಂಗ್ ಹೊಲಸು ಮಾಡಿದೆ. ನಾಲಣ್ಣ ಕಾಗಿ, ಅಯ್ಯೋ ಪಾಪ, ಏನ್ ಮಾಡ್ಲಿಕ್ಕಾಗ್ತದ, ಆಲ್ರೆಡಿ ಪಕ್ಕ ಮುರಿದು ಬಿಟ್ಟೈತಿ. ಅದಕ್ಕವ ನಮ್ಮ ಮಕ್ಕಳು ಯಾವ ಕಾಗಿ ಜೋಡೆ ಹೋಗ್ತಾವ ನೋಡ್ಬೇಕು. ಅವು ಹೋಗಿ ಹೈವೇದೊಳಗೆ ಇತ್ತೀಚೆಗೆ ಬಹಳಷ್ಟು ಉದಾಹರಣೆಗಳದಾವು. ಇತ್ತೀಚೆಗೆ ಒಬ್ಬ ಕಾಲೇಜಿನ ಪ್ರಿನ್ಸಿಪಾಲ್ರ ಮಗ
ಬೆಂಗಳೂರಿನಲ್ಲಿ ಬಿ ಮುಗಿಸ್ಕೊಂಡು ಬಂದಿದ್ದ. ಊರಾಗಿರುವಂತ ಫ್ರೆಂಡ್ಸ್ ಎಲ್ಲ ಬಿ ಮಸ್ತ್ ರಿಸಲ್ಟ್ ಆಗೈತಿ, ನಿಂದು ಬಹಳ ಪರ್ಸೆಂಟೇಜ್ ಹೈ ಆಗೈತಿ, ಕ್ಯಾಂಪಸ್ ಸಿಲೆಕ್ಷನ್ ಆಗ್ಯದ, ಒಂದು ಪಾರ್ಟಿ ಕೊಡು ಅಂದ್ರು. ಆಲ್ಮಟ್ಟಿ ದಾಬಾದಾಗ ಹೋಗಿ ಪಾರ್ಟಿ ಕೊಟ್ಟ. ಬಿಲ್ ಕೊಡಾಕ ಪ್ಯಾಂಟ್ನ ಕೈ ಹಾಕೊಂಡ, ಪರ್ಸ್ ಮನ್ಯಾಗ ಬಿಟ್ಟು ಬಂದಿದ್ದ. ಮೊದ್ಲಿದ್ದ ಒಂದ ಬಿಲ್ ಕೊಡ್ಬೇಕಂತ ಏನದ ಅಂದ. ಮತ್ತೆ ಹ್ಯಾಂಗ ಅಂದ, ಬಾ ಅತ್ತತ್ತ ಕೈ ತೊಳ್ಕೊಳಕ್ ಹೋದಂಗ್ ಮಾಡಿ ಗಾಡಿ ಹತ್ತಿ ಹೋಗಿ ಬಿಡೋಣ ಅಂತ. ಆಲ್ರೆಡಿ ಪಾರ್ಟಿಗೆ ಬಂದವರೆಲ್ಲರೂ ಹೋಗಿದ್ರು. ಇವರಿಬ್ರು ಪ್ಲಾನ್ ಮಾಡಿ ಅತತ್ ಹೋಗಿ ಗಾಡಿ ಹತ್ತಿ ಕಿಕ್ ಹೊಡೆದ್ರು. ದಾಬಾದ್ ಮಾಲಕ್ ಇಂಥವ್ರನ್ನ ಕಾಯಕ ಕೆಲವು ಮಂದಿನ ಇಟ್ಟಿದ್ದವ. ಅವನ ಫಾಲೋ ಮಾಡಿದ್ರು ಮತ್ತೊಬ್ರು ಗಾಡಿ ತಗೊಂಡು. ಇವ ಸ್ಪೀಡ್ ಹೊಡೆದ, ಇವರು ಸ್ಪೀಡ್ ಹೊಡೆದ್ರು, ಇವನು ಸ್ಪೀಡ್ ಹೊಡೆದ, ಅವರು ಸ್ಪೀಡ್ ಹೊಡೆದ್ರು. ಎಷ್ಟು ಸ್ಪೀಡ್ ಹೊಡೆದ್ನಂದ್ರ ಎದುರಿಗೆ ಬರ್ತಕ್ಕಂಥ ಒಂದು ಪಂಜಾಬ್ ಲಾರಿ ಕೆಳಗ ಗಾಡಿ ಮತ್ತು ಅವ್ರಿಬ್ರು ಬಿದ್ರ ಅವ್ರಿಬ್ರು ದೇಹದಲ್ಲಿ ಎಲವನು ಉಳಿದಿದ್ದಿಲ್ಲ, ಮಾಂಸನೂ ಉಳಿದಿದ್ದಿಲ್ಲ. ಪೊಲೀಸರು ಬಂದು ಅದನ್ನ ಬಳ್ಕೋಬೇಕಾಗಿತ್ತು. ಹಂಗಾಗಿತ್ತು. ಎದಕ್ರಿ? ಕೆಟ್ಟವರ ಸ್ನೇಹ ಮಾಡಿದ್ದು. ಅದಕ್ಕೆ ಒಂದ್ಸಲ ಕೋಗಿಲೆಯ ಪಕ್ಕ ಮುರಿದು ಬಿಡ್ತು ಅಂದ್ರ ಅದನ್ನ ರಿಪೇರಿ ಮಾಡಲಿಕ್ಕೆ ಇನ್ಯಾರಿಗೂ ಸಾಧ್ಯ ಆಗುವುದಿಲ್ಲ ಬಂಧುಗಳೇ. ಆ ಕಾರಣಕ್ಕಾಗಿ ದಯವಿಟ್ಟು ನಾವೆಲ್ಲ ಈ ಸಮಾಜಕ್ಕೆ, ಬಹಳ ಜನ ಹಿರಿಯರಿದ್ದೀರಿಲ್ಲ, ಏನ್ ಸಂದೇಶ ಕೊಡ್ಬೇಕಂತ ಹೇಳಿದ್ರ, ಒಳ್ಳೆಯವರ ಸಂಘ ಮಾಡಬೇಕು, ಕೆಟ್ಟವರ ಸಂಘವನ್ನು ಬಿಡಬೇಕು, ಕೆಟ್ಟ ಪದಾರ್ಥಗಳನ್ನು ತಗೋಬಾರದು. ದೇಹ ಧರ್ಮ ಸಾಧನೆಯ ಸಾಧನ. ಇದು ಧರ್ಮ ಸಾಧನ ಆಗ್ಬೇಕಾದ್ರ ಈ ದೇಹಕ್ಕ ಕೆಟ್ಟ ವಸ್ತುಗಳನ್ನ ಹಾಕಬಾರ್ದು ಅನ್ನುವಂಥ ವಿನಂತಿಯನ್ನ ಈ ಪ್ರವಚನ ವೇದಿಕೆಯ ಮೂಲಕ ತಮ್ಮೆಲ್ಲರಲ್ಲಿ ನಿವೇದನೆ ಮಾಡ್ತಾ, ನಮ್ಮೊಳಗೆ ಇರ್ತಕ್ಕಂಥ ಕೆಟ್ಟ ಕಂದಾಚಾರಗಳು, ಕೆಟ್ಟ ವ್ಯಸನಗಳು ಇವೆಲ್ಲವೂ ಕೂಡ ಮಾಯವಾಗಿ ಹೋಗ್ಲಿ ಅನ್ನುವಂಥ ಸಂಕಲ್ಪವನ್ನ ಮಾಡ್ತಾ, ಕೊನೆಯದಾಗಿ ಸುಮ್ಮನೆ